ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಿಮೆ ಅಂದರೆ ಹುಣ್ಣಿಮೆಗಿಂತ ಮುಂಚಿತವಾಗಿ ಬರುವುದು ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದೇ ಒಂದು ಸಡಗರ ಸಂಭ್ರಮ. ಅಂದ್ರೆ ಶ್ರಾವಣ ಮಾಸ ಬಂತಂದ್ರೆ ಸಾಲು ಸಾಲು ಹಬ್ಬಗಳದ್ದೇ ಸಂಭ್ರಮ. ಪ್ರತಿ ಹಬ್ಬವೂ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ ಅಂದ್ರೆ ತಪ್ಪಾಗಲ್ಲ. ಹೆಂಗಸರು ಅಂದ್ರೆ ಮಹಿಳೆಯರು ಸಡಗರ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಅಂದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ ಅಂತಾನೆ ಹೇಳ್ಬಹುದು. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾದ ಮಹತ್ವ ಕೂಡ ಇದೆ. ಈ ಕಲಿಯುಗದಲ್ಲಿ ಯಾವುದೇ ಜಾತಿಗಳ ತಾರತಮ್ಯ ಇಲ್ಲದೆ ಎಲ್ಲರೂ ನಂಬಿ ಪೂಜಿಸುವಂತಹ ಏಕೈಕ ದೇವತೆ ಅಂದ್ರೆ ಅದು ಲಕ್ಷ್ಮೀ ದೇವತೆ. ಈ ಮಹಾಲಕ್ಷ್ಮಿ ದೇವಿಯನ್ನ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವ ವರಮಹಾಲಕ್ಷ್ಮಿ ವ್ರತ ಅಥವಾ ಹಬ್ಬವನ್ನ ಈ ವರ್ಷ ಅಂದ್ರೆ 2025ರಲ್ಲಿ ಅದೆಷ್ಟೋ ವರ್ಷಗಳ ನಂತರ ಅತ್ಯಂತ ಶುಭ ಕೊಡುವ ಯೋಗಗಳಲ್ಲಿ ನಿಮ್ಮ ಮನೆಗೆ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ಕೊಡಲು ವರಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ. ಅದು ಬಹಳಷ್ಟು ಸಂಪತ್ತು ಕೊಡುವ ಯೋಗಗಳ ಜೊತೆಗೆ, ಅಂದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಅತ್ಯಂತ ಒಳ್ಳೆಯ 7 ಶಿವ ಯೋಗಗಳನ್ನ ಒಳಗೊಂಡು ಒಳ್ಳೆಯ ದಿನ ಈ ಹಬ್ಬ ಬಂದಿದೆ. ಆ 7 ಶುಭಯೋಗಗಳು ಯಾವುವು? ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಹುದು? ಈ ವರ್ಷದ ಪೂಜೆ ಮಾಡೋದಕ್ಕೆ ಶ್ರೇಷ್ಠವಾದ ಶುಭ ಲಗ್ನಗಳು ಯಾವುದು? ಮತ್ತು ಆ ಲಗ್ನಕ್ಕೆ ಯಾವ ಬಣ್ಣದ ಸೀರೆಯನ್ನ ದೇವಿಗೆ ಉಡಿಸಿದ್ರೆ ಶ್ರೇಷ್ಠ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲ ನಮ್ಮ ಚಾನಲ್ ಇರೋ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಗ್ಲೇ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗೋದು. ನಮ್ಗೆ ಈ ವರ್ಷ ಪೂರ್ತಿ ಯಾವುದೇ ಕೊರತೆ ಆಗ್ಬಾರ್ದು, ಸಂಪತ್ತಿನಲ್ಲಿಯೂ ಆರೋಗ್ಯದಲ್ಲಿ ಆಗ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ಅನ್ಕೊಂಡು ಎಲ್ಲಾ ಕಾರ್ಯಗಳು ನಡೀಬೇಕು ಅಂದ್ರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾರೆಲ್ಲ ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ಈ ವರ್ಷ ತಪ್ಪದೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿ. ನಿಮ್ಗೆ ಒಳ್ಳೆಯ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾಳೆ ಲಕ್ಷ್ಮಿ. ಮತ್ತು ಇದುವರೆಗೂ ನಾವು ಯಾವುದೇ ರೀತಿಯ ಲಕ್ಷ್ಮಿ ಪೂಜೆಯನ್ನು ಮಾಡೇ ಇಲ್ಲ ಅನ್ನೋರು ಸಹ ಈ ವರ್ಷದ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿ ಶುಭ ಫಲವನ್ನ ಪಡ್ಕೋಬಹುದು. ಯಾಕೆಂದ್ರೆ ನಿಮ್ಮ ಎಲ್ಲಾ ಕಷ್ಟ ದಾರಿದ್ರ್ಯಗಳನ್ನ ಕಳೆದು ಹೋಗುವಂತಹ ಒಂದು ಶುಭ ಗಳಿಗೆಯಲ್ಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ನಿಮಗೆ ಎಲ್ಲಾ ರೀತಿಯ ಒಳ್ಳೆಯ ಫಲಗಳನ್ನು ಕೂಡ ಈ ವರ್ಷ ಆ ಲಕ್ಷ್ಮಿ ಕೊಡ್ತಾಳೆ. ಇಷ್ಟು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋರು ಸಹ ಈ ವರ್ಷ ತಪ್ಪದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದು ಕೂಡ ತುಂಬಾನೇ ಮುಖ್ಯ. ಯಾಕೆಂದ್ರೆ ಈ ವರ್ಷ ಅತ್ಯಂತ ಶ್ರೇಷ್ಠವಾದ ಶುಭ ಯೋಗದಲ್ಲಿ ಈ ಹಬ್ಬ ಬಂದಿದೆ. ಅದರಿಂದ ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ಒಳ್ಳೆಯ ಶುಭ ಲಗ್ನದಲ್ಲಿ ಪೂಜೆ ಮಾಡಿ, ಅದು ಯಾವುದೇ ತಪ್ಪುಗಳನ್ನ ಮಾಡದೆ ಪೂಜೆ ಮಾಡಿ, ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನದಂದು ಬರುತ್ತೆ, ಮುಹೂರ್ತಗಳನ್ನ ನೋಡ್ಕೊಂಬರೋಣ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಚತುರ್ಥಿ ತಿಥಿಯಲ್ಲಿ ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದಲ್ಲಿ ಬಂದಿರೋದ್ರಿಂದ, ಅದರಲ್ಲೂ ಸೌಭಾಗ್ಯ ಯೋಗ ಮತ್ತು ಆಯುಷ್ಮಾನ್ ಯೋಗ ಜೊತೆಗೆ ಪ್ರೀತಿ ಯೋಗದಲ್ಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಈ ಒಂದು ಶ್ರವಣ ನಕ್ಷತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಯೋಗಗಳನ್ನ ತಂದುಕೊಡ್ತಿದ್ದಾಳೆ. ಸೂರ್ಯನು ತನ್ನ ಸ್ವಂತ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಮತ್ತು ಚಂದ್ರನು ಮಕರ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಸೂರ್ಯೋದಯದ ಸಮಯ ಬೆಳಗ್ಗೆ 6:06 ಮತ್ತು ಸೂರ್ಯಾಸ್ತದ ಸಮಯ ಬಂದು ಸಂಜೆ 6:44. ಹಾಗೇನೆ ಸಾಯಂಕಾಲ ಚಂದ್ರೋದಯದ ಸಮಯ 6:10 ಮತ್ತು ಚಂದ್ರಾಸ್ತದ ಸಮಯ ಅಂದ್ರೆ ಬೆಳಗ್ಗೆ ಆಗಸ್ಟ್ 9ನೇ ತಾರೀಕು ಶನಿವಾರ 5:05 ಆಗ್ತಾ ಇದೆ. ಇನ್ನು ಈ ಸಲ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಅಂದ್ರೆ ಮಧ್ಯಾಹ್ನ ಉತ್ತರಾಷಾಢ ನಕ್ಷತ್ರ ಮುಗಿದ ನಂತರ ಶ್ರವಣ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಬಹಳಷ್ಟು ಸರ್ವಸಿದ್ಧಿ ಯೋಗಗಳನ್ನ ತಂದಿದೆ ಈ ಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ದೇವಿಯನ್ನ ನಾವು ಒಳ್ಳೆಯ ಶುಭ ಲಗ್ನದಲ್ಲಿ ಅಂದ್ರೆ ಒಳ್ಳೆಯ ಸಮಯದಲ್ಲಿ ಆ ಒಂದು ಲಗ್ನಕ್ಕೆ ಶ್ರೇಷ್ಠವಾದ ಶುಭ ಬಣ್ಣದ ಸೀರೆಯನ್ನ ದೇವಿಗೆ ಏರಿಸೋದ್ರಿಂದ ಇನ್ನೂ ಅತ್ಯಂತ ಶುಭ ಫಲವನ್ನ ಪಡ್ಕೋಬಹುದು. ಅಂತಹ ಒಳ್ಳೆಯ ಶುಭ ಲಗ್ನಗಳನ್ನ ನೋಡೋದಾದ್ರೆ ಮೊದಲನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ಎಲ್ಲದರಲ್ಲಿಯೂ ಕೂಡ ಶ್ರೇಷ್ಠವಾದಂತ ಮುಹೂರ್ತ ಅಂತಾನೆ ಹೇಳ್ಬಹುದು. ಈ ಬ್ರಾಹ್ಮಿ ಮುಹೂರ್ತ ಅವತ್ತಿನ ದಿನ ಬೆಳಗ್ಗೆ 4:36 5:21 ಇರುತ್ತೆ. ಈ ಸಮಯದಲ್ಲಿ ಯಾರೆಲ್ಲ ಪೂಜೆ ಮಾಡ್ತಿರೋ ಅಂತವರು ದೇವಿಗೆ ಕೆಂಪು ಅಥವಾ ಹಸಿರು ಬಣ್ಣದ ಸೀರೆಯನ್ನ ಏರಿಸುವುದು ಬಹಳ ಉತ್ತಮ. ಎರಡನೇದಾಗಿ ಇದು ಅತ್ಯಂತ ಶ್ರೇಷ್ಠವಾದ ಯೋಗ ಮತ್ತೆ ಒಳ್ಳೆಯ ಶುಭ ಲಗ್ನದ ಮುಹೂರ್ತ ಅಂತ ಅಂದ್ರೆ ಅದು ಕರ್ಕ ಲಗ್ನ. ಯಾಕೆಂದ್ರೆ ಸೂರ್ಯನು ಸ್ವಂತ ಮನೆಯಲ್ಲಿ ಅಂದ್ರೆ ತನ್ನ ಸ್ವಂತ ಕರ್ಕಾಟಕ ರಾಶಿಯಲ್ಲಿಯೇ ಇರೋದ್ರಿಂದ ಈ ಒಂದು ಲಗ್ನ ಪೂಜೆ ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು. ಈ ಕರ್ಕ ಲಗ್ನದ ಸಮಯವನ್ನ ನೋಡೋದಾದ್ರೆ ಬೆಳಗ್ಗೆ 5:30 6:40 ವರೆಗೆ
ಇನ್ನು ಈ ಲಗ್ನಕ್ಕೆ ಶ್ರೇಷ್ಠವಾದ ಬಣ್ಣದ ಸೀರೆ ಅಂತ ಅಂದ್ರೆ ಬಿಳಿ ಅಥವಾ ಕೆಂಪು ಬಣ್ಣದ ಸೀರೆ. ಇನ್ನು ಮೂರನೆಯ ಶುಭ ಮುಹೂರ್ತ ಅಥವಾ ಲಗ್ನ ಅಂದ್ರೆ ಅದು ತುಲಾ ಲಗ್ನ. ಈ ತುಲಾ ಲಗ್ನಕ್ಕೆ ಅಧಿಪತಿಯಾದ ಶುಕ್ರನು ಸ್ವಂತ ಲಕ್ಷ್ಮೀ ದೇವಿಯ ಆರಾಧಕ. ಆದ್ದರಿಂದ ತುಲಾ ಲಗ್ನದಲ್ಲಿ ಈ ಸಲ ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಅತ್ಯಂತ ಒಳ್ಳೆಯ ಶ್ರೇಷ್ಠ ಲಗ್ನ ಅಂತಾನೆ ಹೇಳ್ಬೋದು. ಈ ಲಗ್ನದ ಸಮಯ ಪ್ರಾರಂಭವಾಗೋದು ಬೆಳಿಗ್ಗೆ 11:02 ಮಧ್ಯಾಹ್ನ 1:30 ಲಕ್ಷ್ಮಿಗೆ ಶ್ರೇಷ್ಠವಾದ ಬಣ್ಣದ ಸೀರೆ ಅಂದ್ರೆ ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಶ್ರೇಷ್ಠವಾದ ಬಣ್ಣದ ಸೀರೆ ಅಂದ್ರೆ ಕ್ರೀಮ್ ಕಲರ್ ಅಂದರೆ ಕೆನೆ ಹಾಲಿನ ಬಣ್ಣದ ಸೀರೆ ಅಥವಾ ಎಲೆ ಚಿಗುರಿನ ಬಣ್ಣದ ಸೀರೆ ಅಂದ್ರೆ ತಿಳಿ ಹಸಿರಿನ ಸೀರೆ ಅಥವಾ ಪ್ಯಾರೆಟ್ ಗ್ರೀನ್ ಕಲರ್ ಸೀರೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಇನ್ನು 4ನೆಯದು ಧನುರ್ ಲಗ್ನ. ಇದು ಅತ್ಯಂತ ಶ್ರೇಷ್ಠವಾದ ಲಗ್ನ. ವಿದ್ಯಾಬುದ್ಧಿ ಮತ್ತು ಸಂಪತ್ತಿಗೆ ಗುರುವಿನ ಅನುಗ್ರಹ ಬೇಕೇ ಬೇಕಾಗಿರೋದ್ರಿಂದ ಧನುರ್ ಲಗ್ನದ ಅಧಿಪತಿಯಾದಂತಹ ಗುರುವಿಗೆ ಶ್ರೇಷ್ಠವಾದ ಬಣ್ಣ ಅಂದ್ರೆ ಕೇಸರಿ ಮತ್ತು ಹಳದಿ ಬಣ್ಣ. ಧನುರ್ ಲಗ್ನದ ಸಮಯ ನೋಡೋದಾದ್ರೆ ಸಾಯಂಕಾಲ 3:40 ಪ್ರಾರಂಭವಾಗಿ ಸಂಜೆ 6 ಪೂಜೆಯನ್ನ ಮಾಡಬಹುದು. ಅಂದ್ರೆ ಇದು ಗೋಧೂಳಿ ಸಮಯದ ಪೂಜೆ ಆಗಿರೋದ್ರಿಂದ ಗೋಧೂಳಿ ಸಮಯ ಅಂದ್ರೆ ಸಾಮಾನ್ಯವಾಗಿ 7 ಗಂಟೆಯವರೆಗೂ ಇದ್ದೇ ಇರುತ್ತೆ. ಆದ್ದರಿಂದ 7 ಗಂಟೆಯವರೆಗೂ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು. ಇನ್ನು ಕೊನೆಯ ಲಗ್ನ ಅಥವಾ ಮುಹೂರ್ತ ಅಂತ ಅಂದ್ರೆ ಅದು ಕುಂಭ ಲಗ್ನ. ಈ ಕುಂಭ ಲಗ್ನಕ್ಕೆ ಅಧಿದೇವತೆ ಅಂತ ಅಂದ್ರೆ ಶನಿದೇವರು. ಈ ಶನಿದೇವರಿಗೆ ಇಷ್ಟವಾದ ಶ್ರೇಷ್ಠವಾದ ಬಣ್ಣ ಅಂತಂದ್ರೆ ಆಕಾಶ ನೀಲಿ ಬಣ್ಣ. ಈ ಆಕಾಶ ನೀಲಿ ಬಣ್ಣ ಅಥವಾ ಸ್ಕೈ ಬ್ಲೂ ಕಲರ್. ಇನ್ನು ಸಮಯವನ್ನ ನೋಡೋದಾದ್ರೆ ಸಂಜೆ 7:30 ರಾತ್ರಿ 9 ಗಂಟೆಗಳವರೆಗೆ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಳೋಕೆ ಒಳ್ಳೆಯ ಸಮಯ ಆಗಿರುತ್ತೆ. ಇನ್ನ ಈ 5 ಶುಭ ಮುಹೂರ್ತಗಳಲ್ಲಿ ನಿಮಗೆ ಅನುಕೂಲವಾದಂತಹ ಯಾವುದಾದ್ರೂ ಒಂದು ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ ಒಳ್ಳೆಯ ಶುಭ ಫಲಗಳನ್ನ ಪಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ರೆ ಒಂದು ಲೈಕ್ ಮಾಡೋದನ್ನ, ಹಾಗೆ ನಿಮಗೆ ಇಷ್ಟ ಆದವರಿಗೆ ಶೇರ್ ಮಾಡೋದನ್ನ ಮತ್ತು ಕಮೆಂಟ್ ಅಲ್ಲಿ ವರಮಹಾಲಕ್ಷ್ಮಿ ನಮಃ ಅಂತ ಬರೆಯೋದನ್ನ ಕೂಡ ಮರಿಬೇಡಿ. ಹಾಗೆ ಯಾರೆಲ್ಲ ಇದೇ ಮೊದಲು ನಮ್ಮ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನಷ್ಟು ಇನ್ಫಾರ್ಮೇಶನ್ ಇರುವಂತಹ ಇನ್ನಷ್ಟು ಮಾಹಿತಿಗಳಿರುವಂತಹ ವಿಡಿಯೋಗಳನ್ನ ಹೀಗೆ ನಿರಂತರವಾಗಿ ಹಾಕ್ತಾ ಇರ್ತೀನಿ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.